ಇವತ್ತು ವಿಶೇಷವಾದ ಒಂದು ಬ್ರೇಕ್ಫಾಸ್ಟ್ ಕಾಂಬೋ ತಂದೀನಿ. ಅಂದರೆ ಒಂದು ಟಿಫನ್ ಕಾಂಬೋ. ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಇಷ್ಟಪಟ್ಟು ಮಕ್ಕಳಿಂದ ದೊಡ್ಡವರವರೆಗೂ ಬೆರಳುಗಳನ್ನ ಚಪ್ಪರಿಸ್ಕೊಂಡು ತಿಂತಾರೆ. ವೆಲ್ಕಮ್ ಟು ಹಿಮಾ ನಾಗರಾಜ್ ಬ್ಲಾಗ್ಸ್. ನಾನು ಹಿಮಾ. ಬಿಸಿ ಬಿಸಿ ಅನ್ನಕ್ಕೆ ಇದು ಪುಳಿಯೋಗರೆನೂ ಅಲ್ಲ, ನಿಂಬೆಹಣ್ಣು ಚಿತ್ರಾನ್ನನೂ ಅಲ್ಲ, ಟೊಮೆಟೊ ಚಿತ್ರಾನ್ನನೂ ಅಲ್ಲ. ಎಷ್ಟು ಚೆನ್ನಾಗಿದೆ ಗೊತ್ತಾ? ಉಪ್ಪು ಹುಳಿ ಖಾರ ಆ್ಯಪ್ಟಾಗಿದೆ. ಅದಕ್ಕೆ ಸೈಡಾಗಿ ಒಂದು ಬಜ್ಜಿ ಮೆಣಸಿನ್ಕಾಯಿ ಎಷ್ಟು ಚೆನ್ನಾಗಿದೆ ನೋಡಿ. ಕೋಟಿಂಗ್ ನೋಡಿ ಯಾವ ರೀತಿ ಇದೆ ಅಂತ ಎಲ್ಲೂ ಬಿಟ್ಕೊಂಡಿಲ್ಲ. ವೆಲ್ಕಮ್ ಟು ಮೈ ಚಾನಲ್. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಒಂದು ಡ್ರೈ ಪೌಡ್ರನ್ನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಒಂದೇ ಒಂದು ತೊಟ್ಟಷ್ಟು ಎಣ್ಣೆ ಹಾಕ್ಕೊಂಡು, ಒಂದು ಚಮಚ ಜೀರಿಗೆ, ಒಣಮೆಣಸಿನ್ಕಾಯಿ ಮತ್ತು ಎಳ್ಳು ವಿಶೇಷವಾದ ಟೇಸ್ಟ್ ಕೊಡುತ್ತೆ. ಇದಕ್ಕೆ ಸ್ವಲ್ಪ ಒಂದು ಚಮಚದಷ್ಟು ಕಡಲೆಕಾಯಿ ಬೀಜ ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ನಮ್ಗೆ ಎಣ್ಣೆ ಬೇಡ ಅಂದರೆ ಹಾಗೇನೂ ಸಹ ಮಾಡ್ಬೋದು. ಒಂದು ಅರ್ಧ ನಿಂಬೆಹಣ್ಣು ಹೋಳಷ್ಟು ಹುಣಸೆಹಣ್ಣು ಮತ್ತು ಒಂದೇ ಒಂದು ಚಮಚದಷ್ಟು ಉದ್ದಿನಬೇಳೆನ ಹಾಕ್ಕೊಂಡು, ಅದಕ್ಕೆ ಒಂದು ಚಮಚದಷ್ಟು ಕಡಲೆಬೇಳೆನ ಹಾಕ್ಕೊಂಡು ಒಂದಕ್ಕೊಂದು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ನಿಮ್ಗೆ ಎಣ್ಣೆ ಬೇಡ ಅಂದರೆ ಎಣ್ಣೆ ಇಲ್ಲದೇನೂ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಂಡು ಒಂದು 15ರಿಂದ 1 ತಿಂಗಳವರೆಗೂ ಏರ್ ಟೈಟ್ ಬಾಕ್ಸಲ್ಲಿ ಹಾಕಿ ಫ್ರೀಸರಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಇದಕ್ಕೆ ಬಿಸಿಯನ್ನು ತುಂಬ ಚೆನ್ನಾಗಿರುತ್ತೆ. ಅಥವಾ ತಂಗ್ಳನ್ನ ಇದು ಅದು ತುಂಬ ಚೆನ್ನಾಗಿರುತ್ತೆ. ಇವತ್ತಿನ ಬ್ರೇಕ್ಫಾಸ್ಟ್ ಕಾಂಬೋ ನಿಮ್ಗೆ ಏನು ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಮತ್ತು ಒಂದು ಕೈ ಮುಷ್ಟಿಯಷ್ಟು ಫ್ರೆಶ್ ಆಗಿರೋ ಕರ್ಬೇವಿನ ಸೊಪ್ಪನ್ನ ನೀಟಾಗಿ ತೊಳೆದು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ವಿಶೇಷವಾದ ಟೇಸ್ಟ್ ಕೊಡುತ್ತೆ. ನೀವು ಕಡಲೆಕಾಯಿ ಬೀಜದ ಜೊತೆ ಸ್ವಲ್ಪ ಗೋಡಂಬಿ ಸಹ ಹಾಕ್ಕೊಳ್ಬೋದು. ನಾನು ಇದಕ್ಕೆ ಬೆಲ್ಲ ಏನೂ ಆ್ಯಡ್ ಮಾಡ್ತಿರಲಿಲ್ಲ. ಬೆಲ್ಲ ಇಲ್ಲದೇ ತುಂಬ ಚೆನ್ನಾಗಿರುತ್ತೆ. ಇದಕ್ಕೊಂದು ಒಗ್ಗರಣೆ ಮಾಡ್ಕೊಂಡು ಬನ್ನಿ. ಒಂದು 2 ಚಮಚ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಗೋಡಂಬಿ ಮತ್ತು ಕಡಲೆಕಾಯಿ ಬೀಜನ ಹುರ್ಕೊಳ್ತಿದ್ದೀನಿ. ಅದಕ್ಕೆ ಸಾಸಿವೆ, ಕಡಲೆಬೇಳೆ, ಜೀರಿಗೆ ಒಗ್ಗರಣೆ ಕೊಟ್ಕೊಳ್ಳೋಣ. ಮತ್ತು ಒಣಮೆಣಸಿನ್ಕಾಯಿ ಸಹ ಹಾಕೋಣ. ಹಿಂಗೆ ಹಾಕಿರೋದು ವಿಶೇಷವಾದ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ನಾವೇನೇನು ಮಿಕ್ಸ್ಚರ್ ಮಾಡಿಟ್ಕೊಂಡ್ವೋ ಅದೆಲ್ಲ ಸ್ವಲ್ಪ ತಣ್ಣಕ್ಕಾದ್ಮೇಲೆ ಮಿಕ್ಸಿಲಿ ಫೈನ್ ಪೌಡ್ರ್ ಮಾಡ್ಕೊಂಬಿಡೋಣ. ಇದು ಕಡಲೆಬೇಳೆ, ಸಾಸಿವೆ ಎಲ್ಲ ಒಗ್ಗರಣೆ ತುಂಬ ಚೆನ್ನಾಗಿರುತ್ತೆ. ಇದು ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ಕೊಳ್ಳೋಣ. ಇದಕ್ಕೆ ಸಾಸಿವೆ ಸಹ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನಾವು ಡ್ರೈ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಅಂದರೆ ಫೈನ್ ಪೌಡ್ರು ಬೇಡ, ತೆರೆಯಾಗಿರ್ಬೇಕು ಅದು ಅಷ್ಟೇ. ಇದನ್ನು ಒಂದು 15 ದಿನದಿಂದ 1 ತಿಂಗಳವರೆಗೂ ಏರ್ಟೈಟ್ ಕಂಟೈನರ್ನೆಲ್ಲ ಹಾಕಿ ಹೊರಗಡೆ ಅಥವಾ ಫ್ರಿಜ್ಜಲ್ಲೂ ಸಹ ಸ್ಟೋರ್ ಮಾಡ್ಬೋದು. ನೀವು ಫ್ರಿಜ್ಜಲ್ಲಿ ಇಡೋಂಗಿದ್ರೆ ಒಂದು 6 ತಿಂಗಳು ಸ್ಟೋರ್ ಮಾಡ್ಕೊಳ್ಬೋದು. ಇದು ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ತಾ ಇದ್ದೀನಿ. ನಾನೆಲ್ಲೂ ಉಪ್ಪು ಆ್ಯಡ್ ಮಾಡಿಲ್ಲ ಫ್ರೆಂಡ್ಸ್. ಈಗ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಹೇಳ್ದಂಗೆ ಇದಕ್ಕೆ ಹಿಂದಿನದ್ದು ಅಂದರೆ ರಾತ್ರಿ ಉಳಿದಿರೋ ಅನ್ನ ತುಂಬ ಚೆನ್ನಾಗಿರುತ್ತೆ. ಬಿಸಿ ಅನ್ನನ ಸ್ವಲ್ಪ ಆರಿಸ್ಬಿಟ್ಟು ಅದಕ್ಕೂ ವಿಶೇಷವಾದ ಟೇಸ್ಟ್ ಕೊಡುತ್ತೆ. ನಿಮ್ಗೆ ಈ ಕಡೆ ಪುಳಿಯೋಗರೆನೂ ಅಲ್ಲ ಮತ್ತು ಲೆಮನ್ ರೈಸು ಅಂದರೆ ನಿಂಬೆಹಣ್ಣು ಚಿತ್ರಾನ್ನನೂ ಅಲ್ಲ, ವಿಶೇಷವಾದ ಡಿಫ್ರೆಂಟ್ ಆಗಿರೋ ಟೇಸ್ಟ್ ಕೊಡುತ್ತೆ. ಯಾಕಂದರೆ ಕಡಲೆಕಾಯಿ ಬೀಜ ಮತ್ತು ಕರ್ಬೇವಿನ ಸೊಪ್ಪು ಸೇರಿದೆ. ಕರ್ಬೇವಿನ ಸೊಪ್ಪು ಅನ್ನ ಅಂತಲೂ ಹೇಳ್ಬೋದು. ಇದಕ್ಕೆ ನೆಂಚ್ಕೊಳ್ಳೋಕ್ಕೆ ವಿಶೇಷವಾದ ನಾನು ಬಜ್ಜಿ ಮಾಡ್ತಾಯಿದ್ದೀನಿ. ಯೂಶ್ವಲಿ ಮೆಣಸಿನ್ಕಾಯಿ ಬಜ್ಜಿ ಮಾಡಬೇಕಾದ್ರೆ ನನಗೊಂದು ಕಮೆಂಟ್ ಬಂದಿತ್ತು. ಅವರು ಕೋಟಿಂಗ್ ಸರಿಯಾಗಿ ಕುತ್ಕೊಳ್ತಿಲ್ಲ ಅಂತ ಹೇಳಿದರು ಒಬ್ಬರು. ಸೊ ಅದಕ್ಕೋಸ್ಕರ ಒಂದು ಸ್ಮಾಲ್ ಟಿಪ್ ತಂದಿದ್ದೀನಿ ಯಾವ ರೀತಿ ಮಾಡೋದು ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ನಾವು ಡೀಪ್ ಫ್ರೈ ಮಾಡಬೇಕಾದ್ರೆ ಯೂಶ್ವಲಿ ಜಾಲರಿಯಿಂದ ನಾವು ಅದನ್ನು ತಿರುವಾಗ್ತೀವಿ. ಯೂಶ್ವಲಿ ನಾವು ಬಜ್ಜಿ ಎಲ್ಲ ಮಾಡಬೇಕಾದ್ರೆ ಅಂದರೆ ಈ ಥರ ಮೆಣಸಿನ್ಕಾಯಿ ಬಜ್ಜಿ ಮಾಡಬೇಕಾದ್ರೆ ನಾವು ಜಾಲರಿ ಜೊತೆ ನಾವು ಒಂದು ಸೌಟು ಇಟ್ಕೊಳ್ಬೇಕು. ಯಾಕೆ ಅಂತ ಹೇಳ್ತೀನಿ. ಯಾವ ರೀತಿ ಮಾಡೋದು ಅಂತ ನನ್ನ ಜೊತೆ ಶೇರ್ ಮಾಡ್ತೀನಿ. ಇಲ್ಲಿ ನಾನು ಅಕ್ಕಿ ಹಿಟ್ಟೇನೂ ಹಾಕ್ಕೊಳ್ತಿಲ್ಲ. 1 ಕಪ್ಪಷ್ಟು ಕಡಲೆ ಹಿಟ್ಟಿಗೆ ಸ್ವಲ್ಪ ಅಚ್ಚ ಪುಡಿ, ಉಪ್ಪು ಮತ್ತು ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಬೇಕಿದ್ದರೆ ಅಜ್ವೈನ್ನ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ಬಿಟ್ಟು ಇಲ್ಲಿ ನಾನು ಇಡ್ಲಿ ಹಿಟ್ಟಿನ ಹದಕ್ಕೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಈನೋ ಪ್ಯಾಕೆಟ್ ಬರುತ್ತೆ. ಅದರಲ್ಲೇ ಅಜ್ವೈನು ಮತ್ತು ಜೀರಾ ಫ್ಲೇವರ್ ಇರುತ್ತೆ. ಈಗ ಹೊಸದಾಗಿ ಬಂದಿರೋ ಈನೋ ಪ್ಯಾಕೆಟು ಅದನ್ನು ಯೂಸ್ ಮಾಡ್ಬೋದು. ನೋಡಿ ಈ ಥರ ಇರಬೇಕು. ಎಷ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ತೀವಿ ಅಂದರೆ ಫ್ಲಫಿಯಾಗಿರಬೇಕು. ಈ ಕೇಕ್ ಬ್ಯಾಟ್ರೆಲ್ಲ ಮಾಡಬೇಕಾದ್ರೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ನೋಡಿ, ಆ ಥರ ಮಿಕ್ಸ್ ಮಾಡಿ ಫ್ಲಫಿಯಾಗಿ ಒಂದು 5 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಬೇಡ. ಈ ಕಡೆ ಬಜ್ಜಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಳಗಡೆ ಎಲ್ಲ ಬೀಜ ತೆಗೆದುಬಿಟ್ಟು ಅದನ್ನು ನೀಟಾಗಿ ವಾಶ್ ಮಾಡ್ಕೊಳ್ಳೋಣ. ನೋಡಿ ಬೀಜ ಇದ್ದರೆ ಸರಿ, ಬೀಜ ಇಲ್ಲ ಅಂದರೆ ಪರವಾಗಿಲ್ಲ. ನೋಡಿ 5 ನಿಮಿಷ ರೆಸ್ಟ್ ಆದಮೇಲೆ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಇರುತ್ತೆ. ನಿಮ್ಗೆ ಗೊತ್ತಾಗ್ತಿರ್ಬೋದು. ಅವ್ರು ಕೇಳಿದ್ರು ನನ್ನ ಕೋಟಿಂಗ್ ಸರಿಯಾಗಿ ಕುತ್ಕೊಳ್ಳಲ್ಲ, ಬಂದುಬಿಡುತ್ತೆ ಹೊರಗಡೆ ಅನ್ನೋದಕ್ಕೆ. ನೋಡಿ ನಾನು ಈ ಥರ ನಿಮಗೆ ಕನ್ಸಿಸ್ಟೆನ್ಸಿ ಹೇಳ್ಕೊಡ್ತಿದ್ದೀನಿ. ಮತ್ತು ಈ ಥರ ಬ್ಯಾಟರ್ನ ಒಂದು 5 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಿ. ಎಣ್ಣೆ ಹದವಾಗಿ ಕಾದಿದೆ. ಬಾಣಲಿ ಅಗಲ ಅಂದರೆ ಬಾಣಲಿದು ಸ್ಥಳ ಅಗಲ ಇರಲಿ. ಸೊ ಆ ಬಜ್ಜಿ ಮೆಣಸಿನ್ಕಾಯಿ ಕ್ಲೀನಾಗಿ ಕೋಟ್ ಆಗುತ್ತೆ ಅಂತ. ನಾವು ಸಲಾಕಿಲಿ ಅದನ್ನು ಮಾಡ್ತೀವಿ. ಸೊ ಎಣ್ಣೆ ಅದು ನಾವೇನು ಬ್ಯಾಟರ್ ಹಾಕಿರ್ತೀವೋ ಹಿಟ್ಟು ಅದು ಬಿಟ್ಕೊಂಬಂದ್ಬಿಡುತ್ತೆ. ನೋಡಿ ಆವಾಗ ಎಣ್ಣೆ ಕಾದಿರೋದಕ್ಕೆ ನಾನು ಸೌಟ್ ಸಹಾಯದಿಂದ ಮೇಲೆಲ್ಲ ಎಣ್ಣೆ ಹಾಕೋದ್ರಿಂದ ಮೊದಲೇ ಎಣ್ಣೆ ಕಾದಿದೆ. ಸೊ ನಮಗೆ ಮೇಲ್ಗಡೆ ಭಾಗ ಬಜ್ಜಿ ಮೆಣಸಿನ್ಕಾಯಿ ಕ್ಲೀನಾಗಿ ಬೇಯುತ್ತೆ, ಎಲ್ಲೂ ಬಿಟ್ಕೊಂಡು ಬರಲ್ಲ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಕೂತಿದೆ. ನಾವು ಮಾಡಿರೋ ಕೋಟಿಂಗು ಏನು ಕೋಟಿಂಗ್ ಹಾಕಿದ್ದೀವೋ ಅದು ಪರ್ಫೆಕ್ಟಾಗಿ ಕೂತಿದೆ. ಇವತ್ತಿನ ರೆಸಿಪಿ ನಿಮ್ಗೆ ಎರಡು ಯಾವ ರೀತಿ ಅನಿಸ್ತು ಮತ್ತು ಚಿಕ್ಕ ಚಿಕ್ಕ ಟಿಪ್ಸು ಈ ಬಜ್ಜಿ ಮೆಣಸಿನ್ಕಾಯಿ ಮಾಡಬೇಕಾದ್ರೆ ನಾವು ಫಾಲೋ ಮಾಡಿಕೊಂಡ್ರೆ ನಮಗೆ ಆ ಕೋಟಿಂಗ್ ಪರ್ಫೆಕ್ಟಾಗಿರುತ್ತೆ, ಎಲ್ಲೂ ಹೊರಗಡೆ ಬರಲ್ಲ. ಒಂದ್ಸಲ ಕ್ಲೋಸಪ್ ತೋರಿಸ್ತೀನಿ ನೋಡಿ. ಒಂದು ಚೂರು ಬಂದಿಲ್ಲ. ನಾವು ಯಾವ ರೀತಿ ಕೋಟಿಂಗ್ ಮಾಡಿದ್ದೀವೋ ಬಜ್ಜಿ ಮೆಣಸಿನ್ಕಾಯಿಗೆ ಅದೇ ಕೋಟಿಂಗ್ ಇದೆ. ಓಕೆನಾ? ಸೊ ಇವತ್ತೇ ನಿಮ್ಮನ್ನೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ನಿಮ್ಗೆ ಏನು ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಓಕೆನಾ? ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ನೋಡಿ ಈ ಥರ ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ಕೊಳ್ಳೋಣ. ತುಂಬ ಈಸಿಯಾಗಿದೆ,
ತುಂಬ ಸಿಂಪಲ್ಲು. ನಾನು ಹೇಳ್ದಂಗೆ ಸ್ಟವ್ ಸಹಾಯದಿಂದ ಹೆಲ್ಪ್ ತೊಗೊಂಡು ಈ ಥರ ಮಾಡಿ. ಇವತ್ತಿನ ಕರ್ಬೇವಿನ ಸೊಪ್ಪಿನ ಅನ್ನ ಮತ್ತು ಬಜ್ಜಿ ಮೆಣಸಿನ್ಕಾಯಿ ಯಾವ ರೀತಿ ಇತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ, ಒಂದ್ಸಲ ಕ್ಲೋಸಪ್ ನೋಡ್ಕೊಂಡು ಬಂದ್ಬಿಡಿ ಯಾವ ರೀತಿ ಇದೆ ಅಂತ. ನೀವು ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ನಾಳೆ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಮೀಟ್ ಮಾಡ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್. ನಮಸ್ತೆ.